ಏನಮ್ಮಿ ಹಾ ಆಗ್ಲೇ ಯೋಸೊಂದ್ ಕೆಲ್ಸ ಗಿಲ್ಸ ಗಿಬ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಟ್ಟಿದೀಗಲ್ಲ ನೀನಂತೂನ್ವೆ. ಅದೇ ಅತ್ತೆ ನಿಧಿ ಅಕ್ಕ ಬತ್ತೈತೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಲ್ಲ ರಾತ್ರಿ, ಆವಾಗ ಅನ್ಕೊಂಡೆ ಅಯ್ಯೋ ನಿಧಿ ಅಕ್ಕ ಬತ್ತೈತೆ ಅಂದಮೇಲೆ ಒಬ್ಬಿಟ್ಟು ಗಿಬ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಇಕ್ಬಿಡೋಣ. ಅದು ಬೇರೆ ಬಸ್ರಿ ಅಲ್ವಾ, ಏನೇನು ಬೈಕ್ ಇರ್ತದೋ ಏನೇನೋ ನಾಕಾಣೆ, ಅದಕ್ಕೆ ನೆನೆಯ ನಾನು ಎಲ್ಲನೂ ಮಾಡ್ಬಿಟ್ಟು ಇಕ್ಕಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಎದ್ಬಿಟ್ಟೆ ಅಷ್ಟೇ ನೆನೆಯ, ಎಲ್ಲ ಎದ್ಬಿಟ್ಟು ಮಾಡ್ಬಿಟ್ಟೆ. ಅಯ್ಯಯ್ಯೋ ಅಲ್ಲ ಕಣಮ್ಮಿ, ಇಷ್ಟೆಲ್ಲನೂ ಯಾಕೆ ಮಾಡಕ್ಕೆ ಹೋದೆ ಅಂತ ಹೇಳ್ಬಿಟ್ಟು ನಾನು ಎದ್ದೋಳ್ತೀರ ನಾನು ಮಾಡ್ತಿರ್ಲಿಲ್ವೇ, ಆ ಒಬ್ಬರೇ ಒದ್ದಾಡ್ಕೊಂಡು ಮಾಡೋ ಅಂಥದ್ದು ಏನಿತ್ತು. ಸುಮ್ಮನಿರಿಯತ್ತೆ, ಅಯ್ಯೋ ನನಗೇನು ಕಷ್ಟ ಆಗಲಿಲ್ಲಪ್ಪ. ಹೆಂಗನೂ ಎಲ್ಲ ಪಟ 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 ಮಾಡಿಬಿಟ್ಟೆ. ಎಲ್ಲ ಮಾಡಿಬಿಟ್ಟು ಇಕ್ಬಿಟ್ಟಿದ್ದೀನಿ. ಇನ್ನೇನು ಬಂದ ತಕ್ಷಣ ಒಬ್ಬಿಟ್ಟು ಹಾಕೊಟ್ಬಿಡನಿ ಅಂತ ಹೇಳ್ಬಿಟ್ಟು ನಾನೇನೇ ಇಕ್ದೆ. ನಿಧಿಯಕ್ಕೆ ಏನು ಯಾವಾಗೂ ಬರ್ತಾರ ನೀವೇ ಹೇಳಿ. ಯಾವುದೋ ಕಾರ್ ಬರ್ತಾ ಇದ್ದಂಗೆ ಐತೆ ಅತ್ತೆ. ಹ್ಞೂ ಕಾರು ಅವ್ರದ್ದೇ ಅನ್ನಿಸ್ತದೆ, ಅಳಿಯಂದ್ರು ಗೊತ್ತಿಲ್ಲ. ಡ್ರೈವರ್ನೇನೋ ಕಳಿಸ್ತೀನಿ ಅಂತ ಹೇಳ್ತಿದ್ರು. ನನ್ನ ಮಗಳನ್ನ ಮಾತ್ರ ಕಳಿಸ್ತಿರ್ಬೇಕು. ಅಯ್ಯೋ ಯಾರ್ಯಾರ ದೃಷ್ಟಿ ಬಿದ್ದಿರ್ತದೋ ಏನೋ ಕಣತ್ತೆ. ಇರಿ ಆರ್ತಿ ತಟ್ಟೆನ ತಗೊಂಬಿಟ್ಟು ಬರ್ತೀನಿ, ಮೊದಲೇ ಬಸ್ರಿ ಅಲ್ವಾ. ಬ್ಯಾಡ ಕಂಬ್ಲಿ, ಬ್ಯಾಡ ಸುಮ್ಕಿರ್ ಕಂಬ್ಲಿ. ಏನು ತರಕ್ ಹೋಗ್ಬೇಡ. ಯಾಕೆ ಸುಮ್ಕಿ ಇಷ್ಟೊಂದು ಮಾಡಿದ್ಯಾ ಅಂತ ಇನ್ನೆಲ್ಲ ಮಾಡಿಸ್ಕೊಂಡು ಕುಂತ್ಕೊಳಕಾಯ್ತದ, ಸುಮ್ಕಿರು. ಏನವ ನಿಧಿ ಸಂದಕಿದ್ಯಾ? ಹ್ಞೂ ಕಣಮ್ಮ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಈಗಳಮ್ಮ ಇಷ್ಟು ಮಾತ್ರ ಇದ್ದೀನಿ. ಬಾ ಅಕ್ಕ ಹೋಗಿ ಲಗೇಜ್ ಬ್ಯಾಗ್ ಎತ್ಕೊಂಡ್ಬಿಟ್ಟು ಬರ್ತೀನಿ. ಕಮ್ಲಿ ಚೆನ್ನಾಗಿದ್ಯಾ ನೀನು? ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ. ಬನ್ನಿ ಅಕ್ಕ ಒಳಗಡೆ ಕುತ್ಕೊ ಬನ್ನಿ, ಲಗೇಜ್ ಬ್ಯಾಗ್ ನಾನು ಎತ್ಕೊಂಡ್ಬಿಟ್ಟು ಬರ್ತೀನಿ. ಇಲ್ಲ ಬಿಡು ಕಮ್ಲಿ, ಅವ್ರು ಡ್ರೈವರ್ ಏನೇ ತಂದುಬಿಟ್ಟು ಇಟ್ಟು ಹೋಗ್ತಾರೆ. ಅವ್ರು ಪಾಪ ಊಟ ಗಿಟ್ಟ ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಹೇಳಿದ್ದೀನಿ ಅವ್ರಿಗೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ತಗೊಂಡ್ಬಿಟ್ಟು ಬರ್ತಾರೆ. ಬಾ ಅಕ್ಕ, ಅದು ಯಾರ್ಯಾರು ದೃಷ್ಟಿ ಬಿದ್ದಿರ್ತದೋ ಏನೋ, ಒಂದು ಆಚೆ ತಟ್ಟೆನ ತಗೊಂಡ್ಬಿಟ್ಟು ಬರ್ತೀನಿ ಇರಕ್ಕ ನೀನು. ಅಯ್ಯೋ ನಮ್ಮ ಮತ್ತೆ ಬ್ಯಾಡ ಬ್ಯಾಡ ಅಂತದ ಇರಕ್ಕ ನೀನು. ಕಮ್ಲಿ ಏನು ಬೇಡ ಬಾ ಇಲ್ಲಿ. ಅಯ್ಯೋ ಕಮ್ಲಿ ಕತೆಯ ಯಾಕೆ ಹೇಳ್ತೀಯ ಮಗಳೇ? ಏನು ಬೇಡ ಅಂದ್ರು ಮನೆ ಕೆಲಸ ಎಲ್ಲ ಮಾಡ್ತಾನೆ ಇರ್ತಾಳೆ. ಹೆಂಗೋ ಕಣಮ್ಮ, ನೀವು ಅತ್ತೆ ಸೊಸೆ ಸಂದಾಕಿದ್ರೆ ಇದಕ್ಕಿನ್ನು ನನಗೆ ಇನ್ನೇನು ಬೇಕು ಹೇಳ್ಕುಸಿ. ಏನೋ ಗೊತ್ತಿಲ್ಲ ಮೀ, ಮೊದ್ಲೆಲ್ಲನೂ ನೋವು ತಿಂತಿದ್ದೆ. ಎಂತ ಸೊಸೆ ಸಿಗ್ಬಿಟ್ಲು, ಏನಾಯ್ತು ನನ್ನ ಮಗನ ಜೀವನ ಏನಾಯ್ತು, ನನ್ನ ಬಾಳ್ ನೋಡಪ್ಪ ಅಂತ ಊರವರೆಲ್ಲ ಆಡಾಡ್ಕೊಂಡು ಹೋಗ್ತಾರೆ ಅಂತ. ಇವಾಗ ಹೌದು ತೆಪ್ಪು ಮಾಡೋಳೆ, ಇಲ್ಲ ಅಂತ ನಾನೇನು ಹೇಳ್ತಿಲ್ಲ, ಭಾಳ ತೆಪ್ಪೇನೋ ಮಾಡೋಳೆ. ಆದರೆ ನೀನೇನೇ ಹೇಳು, ನನ್ನ ಇದಕ್ಕೆ ಮಾತ್ರನೂ ಅಂದರೆ ಏನೋ ಅಂತಾರಲ್ಲ, ನಾನು ತಕ್ಕನಾಗವಳೆ. ಸೊಸೆ ಮಾತ್ರನೂ ಅಂಥ ತಪ್ಪು ಗಿಪ್ಪು ಏನು ಮಾಡಿಲ್ಲ. ಮನೆಗೆ ಬಂದಾಗಿಂದ ಸಂದಾಕ್ ನೋಡ್ಕೊತಾವಳೆ. ಅಮ್ಮ ಹಳೆದನ್ನೆಲ್ಲ ಕೆದ್ಕದ್ ಬೇಡ. ಒಬ್ಬ ಮನುಷ್ಯ ಏನಾದರೂ ಹೊಸ್ದಾಗಿ ಬದಲಾಗಬೇಕು ಅಂತ ಅನ್ಕೊಂಡವನಿ ಅಂತಂದ್ರೆ ಅವನಿಗೆ ಚಾನ್ಸ್ನ ಕೊಟ್ಬಿಡ್ಬೇಕು ಕಣಮ್ಮ ಬದಲಾಗಕ್ಕೆ. ಅದು ಬಿಟ್ಬಿಟ್ಟು ಹಳೆದನ್ನೆಲ್ಲನೂ ಎಳ್ಕೊಂಡು ಮಾಡ್ಕೊಂಡು ಕುಂತ್ಕೊಳಕಾಯ್ತದ ಹೇಳು? ಅಯ್ಯೋ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ ಕಮ್ಲಿ? ಅಕ್ಕ ಬನ್ನಿ ಬಸ್ರಿ ಬೇರೆ ದಾರಿನಾಗ ಗೊತ್ತಾಯ್ತೀರಾ, ಏನೇನು ಕೆಟ್ಟ ದೃಷ್ಟಿಗಳು ಬಿದ್ದಿರ್ತಾವೋ ಯಾರಿಗೆ ಗೊತ್ತು. ಅಯ್ಯೋ ನಾಯಿ ಕಣ್ಣು ನರಿ ಕಣ್ಣು ಯಾರ ಕಣ್ಣು ನಿಮ್ಮ ಯಾರು ಬೀಳ್ದಂಗಿರ್ಲಿ. ಅಯ್ಯೋ ಕಮ್ಲಿ, ಯಾವಾಗ ಬಂದಾಗೆಲ್ಲ ಆರ್ತಿ ಎತ್ಬಿಟ್ಟೆ ಕರ್ಕಂತೀಯಾ? ಹ್ಞೂ ಅಂದ್ರೆ ನೀವು ಆರ್ತಿ ಎತ್ತೇನೆ ನೀ ಕರ್ಕೊಳ್ಳೋದು ನಾನಂತೂ. ಆರ್ತಿ ಎದ್ದಿದ್ದು ಕರ್ಕೊಳ್ಳೋದೇ ಇಲ್ಲ. ಆರ್ತಿ ಏನೋ ಕೆಟ್ಟದೇಳಿ, ಕೆಟ್ಟ ದೃಷ್ಟಿ ಎಲ್ಲ ಈಚೆ ಕಡೆ ನೀನು ಹೊಂಟೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಆರ್ತಿ ಎತ್ತದು. ಆರ್ತಿ ಎದ್ದಂಗೆ ಇರೋಕ್ಕಾಯ್ತದ ನೀವೇ ಹೇಳಿ? ಸರಿ ಕಂಬ್ಲಿ, ಅದನ್ನ ದೀಪನಲ್ಲಿ ಇಕ್ಬಿಟ್ಟು ಬಾ ಅಮ್ಮ ಮಗಳೇ ನಿಧಿ ಬಾ. ಅಗಳಪ್ಪ ನನ್ನ ಸೊಸೆ ಚೇರ್ ಗೀರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟವಳೆ. ಅಕ್ಕ ಕೂತ್ಕೊಳ್ಳಿ ಪಾಪ, ನಿಮ್ಗೆ ನೆಲ್ದಾಗ ಕುಂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನೇ ಚೇರ್ ಹಾಕ್ಬಿಟ್ಟೆ. ನಮ್ಮ ಮನೆಗೆಲ್ಲ ನೆಲ್ದಾಗೆಲ್ಲ ಕುಂತ್ಕೊಳ್ಳೋ ಶಾನೆ, ಅದಕ್ಕೆ ಚೇರೆಲ್ಲ ಹಾಕ್ಬಿಟ್ಟೆ. ಕುಂತ್ಕೊಳ್ಳಿ ಅಕ್ಕ ನೀವು. ಥ್ಯಾಂಕ್ಸ್ ಕಮ್ಲಿ, ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ ನೀನಂತಂದ್ರೆ, ತುಂಬ ಥ್ಯಾಂಕ್ಸ್ ಅಕ್ಕ. ನಮ್ಮ ಮನೆ ಹೆಣ್ಮಗಳು, ನಿನ್ನ ನೋಡ್ಕೊಂಡಿದ್ದಂಗೆ ನೀನು ಯಾರನ್ನಕ್ಕ ನೋಡ್ಕೊಳಕಾಯ್ತದೆ? ನೀನು ಯಾರ ಮನೆಗೆ ಹೋಗ್ತೀರಾ ನೀವಂತಂದ್ರೆ? ತವ್ರ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗೋಕ್ಕಾಯ್ತದೆ? ನೀವು ನಮ್ಮ ಮನೆಗೆ ಬರಬೇಕು ತಾನೆ, ನಾವೇ ನೋಡ್ಕೋಬೇಕು ತಾನೆ. ನೀನು ಯಾರು ನೋಡ್ಕೋತಾರೆ? ಇನ್ನೂ ನಿಮ್ಮ ಬಾಣಂತನ ಅದು ಇದು ಎಲ್ಲನೂ ಎಷ್ಟೈತೆ ಮಾಡೋದು. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಎಲ್ಲ ಬಾಣಂತನ ಅದು ಇದು ಎಲ್ಲನೂ ಮಾಡ್ಬಿಟ್ಟು ಮುಗಿಸ್ತೀನಿ ಸರಿನಾ? ಪಾಪು 1 ವರ್ಷದ ಪಾಪು ಆಗ ಗಂಟನೂ ಎಲ್ಲೂ ಅಳ್ಳಾಡಂಗಿಲ್ಲ. ನಾನು ಅತ್ತೆಗೆ ಅದೇ ಹೇಳ್ತಿದ್ದೆ, ಸೀಮಂತಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಕಣತ್ತೆ ಅಂತ ಹೇಳ್ಬಿಟ್ಟು. ಸರಿ ಟೈಮ್ ಬರಲಿ ಎಲ್ಲ ಮಾಡ್ಕೊಳ್ಳೋಣ. ಅಯ್ಯೋ ಶಾನೆ ಹೊತ್ತು ನಿಂತ್ಕೊಬೇಡಿ, ಹೋಗಿ ಕೂತ್ಕೊ ಹೋಗಿ. ಅಕ್ಕ ಒಂದೇ ಸಲ ನೀವು ಊಟ ನೆನೆಯ ಮಾಡ್ಬಿಡ್ತೀರಾ? ಹೊಟ್ಟೆ ಎಸ್ಕೊಂಡು ಬಂದಿರ್ತೀರ ನನಗೆ ಗೊತ್ತು. ನೀವು ಎಷ್ಟು 1.5 ಗಂಟೆ ಏನೋ ತಿಂದಿರಲ್ಲ, 2 ಗಂಟೆ ಜರ್ನಿ ಬಸ್ರಿ ಬೇರೆ ನೆನೆಯ. ನೀವು ಹಂಗೆ ಏನೇ ಇದ್ಬಿಟ್ರೆ ಹೆಂಗೆ? ನಿಮಗೆ ಅಂತ ನೆನೆಯ ನಾನು ಒಬ್ಬಿಟ್ಟು ಅಡುಗೆ ಎಲ್ಲವೇ ಮಾಡಿದ್ದೀನಿ. ತತ್ತೀನಿ, ತಂದು ಕೊಡ್ತೀನಿ ತಿನ್ನಿರಿ. ಆಮೇಕಿಂದ ಹಣ್ಣು ಹಂಪಲು ಏನಾರ ಕೊಡ್ತೀನಿ. ನೀವು ಏನು ಕುಡಿತೀರಾ ಅಂತ ನನಗೆ ಗೊತ್ತಾಗಲಿಲ್ಲ. ಬೂಸ್ಟಾ ಹಾರ್ಲಿಕ್ಸಾ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಹಂಗೆ ತರಿಸ್ಬಿಡ್ತೀನಿ. ಅಯ್ಯೋ ಕಂಬ್ಲಿ ಅಂತಾರದ್ದು ಏನು ನಾನು ಕುಡಿಯಲ್ಲ ಬಿಡು, ನಾನು ಬರೀ ಹಾಲು ಕುಡಿತೀನಿ ಅಷ್ಟೇ ಏನಿಯ. ಅದು ಬಿಟ್ರೆ ಬೇರೆ ಏನೇನೋ ಹಾಕೊಂಡು ಪುಡಿ ಅವೆಲ್ಲ ಏನೂ ಕುಡಿಯೋಕ್ಕಿಲ್ಲ ಬಿಡು, ಬರೀ ಹಾಲು ಕುಡಿತೀನಿ. ಸರಿ ಕೂತ್ಕೊಳ್ಳಿ ಅಕ್ಕ, ತಗೊಂಬಿಟ್ಟು ಬರ್ತೀನಿ ಒಬ್ಬಟ್ಟು ಮಾಡಿರೋದನ್ನ. ಏನಮ್ಮ ಅಲ್ಲೆಲ್ಲ ಆರಾಮ? ಅಳಿಯಂದ್ರು ಅತ್ತೆ ಮಾವ ಏನೋ ನಿನ್ನ ಆದ್ಮಿ ಜೈಲಾಗಿರೋದಕ್ಕೆ ಏನೇನ ಮಾತಾಡ್ತಾವ್ರ? ಇಲ್ಲಮ್ಮ ನಮ್ಮ ಅತ್ತೆ ಅವಾಗವಾಗ ಬಾಯ್ ಬಿಡ್ಕೊಂತ ಇರ್ತದೆ ಅಷ್ಟೇ ನೀನಿಯ. ಅಯ್ಯೋ ನನ್ನ ಮಗಳು ಅಂತ ಬಿಟ್ರೆ ಇನ್ನು ಎಂಥದನ್ವೇ ಇಲ್ಲ. ಎಲ್ಲ ಸುಮ್ಮನೆ ಆಗೋಗ್ಬಿಟ್ಟವ್ರು, ಏನು ಮಾತಾಡೋಕ್ಕಿಲ್ಲ ಕಣಮ್ಮ. ಇವಾಗ ಮೊದಲಾಗಿದ್ರೆ ಅದು ಇದು ಅಂತ ಮಾತಾಡೋರು, ಇವಾಗ ಯಾರು ಮಾತಾಡೋದಿಲ್ಲ. ಸ್ವಲ್ಪ ಹಳೇದಾಯ್ತಲ್ಲ ಸುಮ್ಮನಾಗವ್ರೆ. ನಮ್ಮ ಅತ್ತೆ ಅವಾಗವಾಗ ಸ್ಟೇಷನ್ ತಕಲ್ಲಿ ಹೋಗ್ಬಿಟ್ಟು ಜೈಲ್ ತಕ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತಾ ಇರ್ತದೆ. ಅದು ಬಿಟ್ರೆ ಇನ್ನೇನು ತಲೆ ಕೆಡ್ಸ್ಕೊಂಡು ಏನು ಹೋಗಲ್ಲ ಯಾರೂನುವೆ.
ಏನೋ ಮಗಳೇ, ನಂಗೆ ಅಲ್ಲಿ ಇರ್ಸಕ್ಕೇನಿಯ ಜೀವ ಕೈಯಾಗಿರ್ತದ. ನನಗಂತುನ್ವೆ ಯಾರಪ್ಪ ಇರಿಸ್ತಾರೆ ನಿನ್ನ ಅಂತ ಮನ್ಸಾಗ ಅನ್ನಿಸ್ತಿರ್ತದೆ. ಆದ್ರೆ ವಿಧಿ ಇಲ್ಲ, ಇರಿಸ್ಲೇಬೇಕು. ಏನ್ ಮಾಡೋಣ, ಅದಕ್ಕೆ ಸುಮ್ಮನಾಗೋಗ್ಬಿಟ್ಟೆ ನಾನಂತುನುವೆ. ಬಿಡು ಹೆಂಗೋನ್ವೆ ಎಲ್ಲ ಸಂದಾಕಿದಿರಲ್ಲ, ಅಷ್ಟೇ ಸಾಕು. ಅತ್ತೆ, ನೀವು ಕೈ ತೊಳ್ಕೊಂಬಿಟ್ಟು ಬಂದ್ಬಿಡ್ರಿ, ನೀವು ತಿನ್ನಿವ್ರಂತೆ. ತಗೊಳ್ಳಿ ಅಕ್ಕ. ಒಬ್ಬಟ್ಟು, ಬೋಂಡ, ಹೆಸರು ಬೇಳೆ, ಅನ್ನ, ಸಾರು ಎಲ್ಲ ಮಾಡಿದೀನಿ, ತಗೊಳ್ಳಿ. ಥ್ಯಾಂಕ್ಸ್ ಕಮ್ಲಿ, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಇಷ್ಟೆಲ್ಲ ಶ್ರಮ ತಗೊಂಡು ಮಾಡ್ತಾ ಇದೀಯಾ. ಬೆಳಿಗ್ಗೆನೆ ಎದ್ಬಿಟ್ಟು ಇಷ್ಟು ಮಾಡೋಳೆ ಕಣಮ್ಮಿ. ಬ್ಯಾಡ ಅಂದ್ರೂ ಕೇಳ್ತಾನೆ ಇಲ್ಲ. ಎಷ್ಟು ಹೇಳ್ದೆ ಬ್ಯಾಡ, ನಾನು ಎದ್ದೋಳ್ತದಲ್ವೇ ಅಂದ್ರೆ ಕೇಳ್ದಿದ್ದಂಗೆ ಮಾಡವಳೆ. ಅಕ್ಕ, ನೀವೇ ನಮ್ಮ ಮನೆಗೆ ದಿನ ಬರ್ತೀರಾ? ಎಂದೋ ಒಂದಿನ ಬರೋದು. ಹಬ್ಬಗೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಚೆನ್ನಾಗಿರ್ತದ. ನೀವೇ ಹೇಳಿ, ಎಂದೋ ಒಂದಿನ ಬರೋರ್ನ ಇದು ಮಾಡೋಕ್ಕಾಯ್ತದ? ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ನೋಡ್ಕೊತಿದ್ದೀನಲ್ಲ, ನೀವು ಸುಮ್ಮನಿರ್ರಿ. ನೀವು ನೋಡ್ರಿ ಹೆಂಗೆ ಇದು ಮಾಡ್ತೀರಾ. ಫಸ್ಟ್ ನೀವು ಊಟ ಮಾಡ್ಬಿಟ್ಟು ಇವ್ರಿ ಅಷ್ಟೊಂದು ಗಾಲ್ ಕಾಯಿಸ್ಕೊಂಬಿಟ್ಟು ಬರ್ತೀನಿ. ಇವಾಗ ಶಾನೆ ಇಟ್ಟಲ್ವಾ, ಮುಜ್ಜಿಗೆ ಬೇರೆ ಕಡ್ದಿಕ್ತೀನಿ. ಮುಜ್ಜಿಗೆ ಎಲ್ಲ ಕಡ್ದಿಕ್ಬಿಟ್ಟು ನಿಮ್ಮನ್ನ ಹೆಂಗೋ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಸುಮ್ಮನಿರ್ರಿ ನೀವು. ಸರಿ ಕಮ್ಲಿ, ಅದೇನೇನು ಕೊಡ್ತೀಯ ಕೊಡು. ಅಂತೂ ಇನ್ನೂ 4 kg ಜಾಸ್ತಿ ಮಾಡ್ಬಿಟ್ಟೆ, ಏನೇ ಕಳಿಸು ಪರವಾಗಿಲ್ಲ. ಮಗು ಅದನ್ನೆಲ್ಲ ಒಂದೇ ಸಲ ಇಳಿಸ್ಕೊಂಡ್ಬಿಡ್ತೀನಿ. ಏನೇ ಹೇಳಿ ಅಕ್ಕ, ನಿಮ್ಮ ಯಜಮಾನ್ರನ್ನು ಕರ್ಕೊಂಡ್ಬಿಟ್ಟು ಬರ್ಬೇಕಿತ್ತು. ಸುಮ್ಮನಿರು. ನಾನು ಎಲ್ಲ ಎಷ್ಟು ಅಡುಗೆ ಮಾಡಿಕ್ಕಿವ್ನಿ ಗೊತ್ತಾ? ಅಯ್ಯೋ ನೋಡಿ, ಕರ್ಕೊಂಡೇ ಬಂದಿಲ್ಲ. ಫೋನ್ ಮಾಡ್ಬಿಟ್ಟು ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಕರೀರಿ. ಸರಿ ಆಯ್ತು ಅತ್ತೆ, ನೋಡ್ಕೊಂತೀರಿ. ಏನು ಆಗೋದ್ರೆ ಕರೀರಿ, ಬಂದಿಕ್ತೀನಿ. ಸರಿ ಕಮ್ಲಿ. ಅಮ್ಮ, ಇಷ್ಟೊಂದು ಬದಲಾಗೋಳೆ ಅಂತ ಅನ್ಕೊಂಡಿರಲ್ಲ ಕಣಮ್ಮ. ಏನಮ್ಮ ಇಷ್ಟೊಂದು ಬದಲಾಗೋಗ್ಬಿಟ್ಟವಳಲ್ವೇನಮ್ಮ? ಕಣಮ್ಮಿ, ಅವತ್ತಿಂದನೂ ಹಿಂಗೇನಿ. ಹೊತ್ತು ಪೊಯ್ಸೂದ್ ಕೆಲಸ ಮಾಡಿಸ್ತಿಲ್ಲ ನನ್ನ ತಾಗೆ. ಕುಂತ್ಕಳ ನೋಡು, ಎಷ್ಟು ದಪ್ಪ ಆಗಿದ್ದೀನಿ. ಕುಂತ್ಕಳ, ತಿನ್ನ, ಮನೆಕಳ. ಈಗ ನೋಡು, ಅವ್ರ ಇವ್ರ ಮನೆ ಜಯಮ್ಮ, ಅವ್ರ ಇವ್ರ ಮನೆ ಅಡ್ಡಾಡ ಬಾರ, ಬರೀ ಇದೇ ಕೆಲಸ. ನೀನು ನನಗಂತೂ ಹೊತ್ತು ಪೈಸದ ಕೆಲಸ ಇಲ್ಲ ಕಣಮ್ಮಿ. ನನಗಂತೂ ದೇವ್ರಾಣೆಗೂ ಹೊತ್ತು ಪೈಸದ ಕೆಲಸನೂ ನಾನಂತೂ ಮಾಡ್ತಿಲ್ಲ. ಬಂದಾಗಿಂದ ಮಾಡ್ತಾಳೆ, ಹೊಲ್ ತಗೊಳ್ತೊಯ್ತಾಳೆ. ಬೆಳಿಗ್ಗೆನೇ ಎದ್ಬಿಟ್ಟು ಈಗಳಮ್ಮಿ, ನಾನು ಇಲ್ಲ ಅಂದರೆ ಮಧ್ಯಾಹ್ನದ ನಾನೇನಿಯ ಸಾರು ಮಾಡಿಕ್ಕಿತ್ತಾಳೆ. ಅನ್ನ ಮುದ್ದೆ ಬಿಟ್ರೆ 10 ಪೈಸದ ಕೆಲಸ ನಾನು ಮಾಡೋಕ್ಕಿಲ್ಲ. ಹೊಲ್ತಾಗಿರ್ತಾರಲ್ಲ, ಅದಕ್ಕೆ ಅನ್ನ ಮುದ್ದೆ ಮಾಡ್ಬಿಟ್ಟು ತಗೊಂಡು ಹೋಯ್ತೀನಿ. ಸಾರೆಲ್ಲ ಬೆಳಿಗ್ಗೆನೇ ಮಾಡಿಕ್ಬಿಡ್ತಾಳೆ. ತಿಂಡಿನೂ ಸಾರು ಎಲ್ಲ ಬೆಳಗ್ಗೆ ಕಸ ಗುಡಿಸಿ, ಪಾತ್ರೆ ತೊಳೆದು, ಸಾರಿಸಿ, ಪೂಜೆ ಮಾಡಿ ಎಲ್ಲ ಮಾಡ್ಬಿಟ್ಟು ಹೋಯ್ತಾಳೆ. ಅಲ್ಲಿ ಹೊಲ್ತಾಗೂ ಅಷ್ಟೇ ಏನಿಯಾ, ಅಯ್ಯೋ ಹಸುಗಳದೆಲ್ಲ ನೋಡ್ಕೊತಾಳೆ. ಅವಳೊಂದು ಅರ್ಧ ಎಕರೆ ತಗೊಂಡವಳಲ್ಲ, ಅಲ್ಲಿ ತರಕಾರಿ ಎಲ್ಲ ಬೆಳ್ಕೊಂತಾಳೆ, ಅದನ್ನ ಮಾರ್ಕೊತಾಳೆ. ಮಗಳನ್ನ ದತ್ತು ತಗೊಬಿಟ್ಟು ಬಂದವಳಲ್ಲ, ನಿಂಗೂ ಗೊತ್ತಲ್ಲ, ಹೇಳಿದ್ನಲ್ಲ. ಆ ಮಗಿನ ಬೇರೆ ಅಲ್ಲೋಗಿ ನೋಡ್ಕೊಳೋದು ಮಾಡೋದು. ಇವಾಗ ಅವ್ರ ಅಮ್ಮನೂ ನಮ್ಮ ಮನೆಗೆ ಬರೋದೇನೇ ಇಲ್ಲ. ನಾನು ಹೇಳಿದ್ದೀನಿ, ಅಕ್ಕ ಬಂದು ಊಟನ ಮಾಡ್ಕೊಂಡು ಹೋಗು, ಒಬ್ಳೇನೇ ಯಾಕೆ ಹಿಂಗೆ ಮಾಡ್ತೀಯ ಅಂದರೆ, ಇಲ್ಲ ಕಣಮ್ಮಿ ನಾನು ಅಡುಗೆ ಮಾಡ್ಕೊತೀನಿ ಅಂತಾಳೆ. ಅವ್ರ ಅಮ್ಮನೂ ಯಾಕೆ ಗೊತ್ತಿಲ್ಲ, ಹೆಂಗೋ ಸಂದಕವ್ರಿ. ಅದೇನೇನಿಯ ನಮ್ಮ ಅದೃಷ್ಟ. ಅಮ್ಮ, ನಂಗೆ ನೀವೆಲ್ಲ ಚೆನ್ನಾಗಿರೋದು ನೋಡ್ರಿ, ನಂಗೆ ಸಾಕಮ್ಮ, ಅಷ್ಟೇ ಖುಷಿ. ಓ ಅಕ್ಕ, ಚೆನ್ನಾಗಿದ್ಯಾ? ಊಗಳ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದೀನಿ. ರೀ, ನಾನು ಹೇಳಿ ತರಕಾರಿ ಎಲ್ಲ ತಂದ್ರಾ? ತಗೊಳ್ಳೆ, ಎಲ್ಲ ತಂದಿದ್ದೀನಿ. ನೋಡಿ, ನಮ್ಗೆ ಹಣ್ಣುಗಳೆಲ್ಲ ಹೇಳೋದೇನಿಯ ಮರ್ತೋಗ್ಬಿಟ್ಟೆ. ಹಣ್ಣು ಹಂಗೇನಿ ಎತ್ಕೊಂಡ್ಬಿಟ್ಟು ಬನ್ನಿ. ಫ್ರೂಟ್ ಸಲಾಡು ಅವು ಇವು ಎಲ್ಲನೂ ಮಾಡ್ಕೊಡ್ತೀನಿ. ಓಹೋ, ಏನಮ್ಮಿ ಈ ಪಾಟಿ ತರಕಾರಿ ತರಿಸಿದೆಯಲ್ಲ? ಅತ್ತೆ, ನಿಮ್ಗೆ ಗೊತ್ತಾಗಕ್ಕಿಲ್ಲ, ಬಸ್ರಿ ಟೈಮಾಗ ಎಲ್ಲನೂ ಚೆನ್ನಾಗಿ ತಿನ್ಬೇಕು. ನಿಮ್ಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ ನಿಮಗೆ. ಅಯ್ಯೋ ಅಮ್ಮ, ಫೋನ್ ಮೇಲೆ ಫೋನ್. ತರಕಾರಿ ತಗೋಬಾ, ಅದು ತಗೋಬಾ, ಇದು ತಗೋಬಾ, ಉಳ್ಳಿಕಾಯಿ ಕ್ಯಾರೆಟು ಎಲ್ಲನೂ ತಗೋಬಾ. ತರಕಾರಿ ತಿನ್ಬೇಕು, ನಿಮ್ಮ ಅಕ್ಕ ಹಂಗೆ ಇದ್ರೆ ಚೆನ್ನಾಗಿರಕ್ಕಿಲ್ಲ. ಅದು ಮಾಡ್ಬೇಕು ನಾನು ತಗೋಬಾ, ಇದು ಮಾಡ್ಬೇಕು ನಾನು ತಗೋಬಾ. ಬೆಳಿಗ್ಗೆಯಿಂದ ಫೋನ್ ಕಣಮ್ಮ. ಅದಕ್ಕೆ ಹೋಗ್ಬಿಟ್ಟು ಹೆಂಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ಎತ್ಕೊಂಡ್ಬಿಟ್ಟು ಬಂದೆ. ಹಣ್ಣು ಗಿಣ್ಣು ಎಲ್ಲ ತಂದಿದ್ದೀನಿ ಹೇಳು. ಬ್ಯಾಗಡೆ ಅವು ನೋಡಿಲ್ಲ ಅವಳು, ಎಲ್ಲ ತಗೊಂಬಿಟ್ಟು ಒದ್ಕೊಂಬಿಟ್ಟು ಬಂದೆ ಅತ್ತಾಗೆ. ಹೆಂಗೋ ಎಲ್ಲರೂ ತಿನ್ಕೊಂಡು ಚೆನ್ನಾಗಿರ್ರಿ, ಏನು ಬೇಕೋ ತಂದಾಕ್ತೀನಿ. ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ಬಿಟ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕಿಲ್ಲ. ಹೆಂಗೋ ಬಿಡಪ್ಪ. ನೀನು ಹೆಂಡತಿ ಹೆಂಗೋ ಬದಲಾಗವಳು. ನೀನು ಹೆಂಡತಿ ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಏನೇ ಸಾಕು. ಅಮ್ಮಂಗೆ ಅದೇ ಕೊರತನೇ ಇದ್ದಿದ್ದು. ಅಯ್ಯೋ ಬಿಡು, ಎಲ್ಲರೂ ಚೆನ್ನಾಗಾಗ್ಬಿಟ್ರು. ನನ್ನ ಮಗಂದು ಹಿಂಗಾಯ್ತು ಜೀವನ ಅಂತ. ಇವತ್ತು ಎಲ್ಲರಿಗಿನ ನೀನೇ ಚೆನ್ನಾಗಿದ್ಯಾ. ಹೆಂಗೋ ಹಳೇದನ್ನೆಲ್ಲ ಮನ್ಸಿಗೆ ಹಾಕೊಂಡಿದ್ದಂಗೆ ಹೊಸ ಜೀವನ ಶುರು ಮಾಡ್ಕೊಂಡ್ರದಕ್ಕೂ ಅದಕ್ಕೂ ಎಲ್ಲ ಚೆನ್ನಾಗೈತೆ ನೋಡು. ಬಿಡು, ಹೆಂಗೋನು ಮಗನೇ. ಹೋಗಿ ನೀನು ಊಟ ಮಾಡ್ಬಿಡು. ಸರಿನಾ? ಇನ್ನೇನು ಒಬ್ಬಟ್ಟಿಗೆಲ್ಲ ತಣ್ಣಗೆ ಆಗೋವಾಗಲೇ ಏನಿಯ ಹೋಗಿ ತಿನ್ಬಿಡು. ನೀನು ಹೆಂಡತಿ ಬಿಡಕ್ಕಿಲ್ಲ, ನೀನು ತಿನ್ನ ಗಂಟನ್ವೇ ತಿನ್ಕೊಂಡು ನಿನ್ನ ಕೆಲಸ ನೀವು ನೋಡ್ಕೊಳ್ರಿ. ಮಧ್ಯಾಹ್ನಕ್ಕೆ ಬೇಕಾದ್ರೆ ಊಟಕ್ಕೆ ಬಂದ್ರೆ ಆಯ್ತಿಲ್ಲ, ನಾನೇ ತಗೊಂಬಿಟ್ಟು ಬರ್ತೀನಿ. ಸರಿ ಅಮ್ಮ, ಆಯಿತು. ಇವಾಗ ತುಂಬಿದ ಮನೆ ಅಂತ ಅನ್ನಿಸ್ತೈತೆ ಕಣಮ್ಮ. ಹೆಂಗೋ ನನ್ನ ತಮ್ಮಂಗೂ ಒಂದು ಮಗು ಆಗೋಗ್ಬಿಟ್ರೆ ಇನ್ನೇನಮ್ಮ ಬೇಕು ನನಗೆ. ಅಲ್ಲಿ ನಾನು ಸಂದಾಕಿದ್ದೀನಿ, ಇಲ್ಲಿ ನನ್ನ ತಮ್ಮನೂ ಸಂದಾಕಿರ್ತಾನೆ. ಅಷ್ಟೇನೇ ಸಾಕು ನನಗಂತೂ. ಕೂತ್ಕೊಳ್ಳಮ್ಮ, ನೀನು ಊಟ ಮಾಡಿವಂತ ಯಾಕೆ ನಿಂತ್ಕೊಂಡೇ ಇದೆಯಾ? ಇಲ್ಲ, ನೀನು ತಿನ್ನಮ್ಮಿ, ನೀನು ತಿನ್ನು. ಅಯ್ಯೋ, ನಾನು ತಿನ್ಕತೀನಿ. ನೀನು ತಿಂದ್ಬಿಟ್ಟು ಹೊಸಿವ ಸುಧಾರಿಸ್ಕ. ಅಲ್ಲಿಂದ ಬಂದಿದ್ದೀಗ ಅಷ್ಟು ದೂರದಿಂದ ಪ್ಯಾಟೆಯಿಂದ. ನೀನು ಸುಧಾರಿಸ್ಕೊಳ್ಳೋದು ಬೇಡವಾ? ನೀನು ಅವತ್ತಿವತ್ತು ರೂಮ್ಗೆ ಹೋಗ್ಬಿಟ್ಟು ಸುಧಾರಿಸ್ಕ. ಅತ್ತೆ, ಈ ಕಡೆ ಇನ್ನೊಂದು ರೂಮ್ ಐತಲ್ಲ, ಆ ರೂಮಾಗೆ ನೀ ಹಾಸಿಗೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿವ್ನಿ. ಅಕ್ಕಂಗೆ ಅಲ್ಲೇ ನೀ ಮನೆ ಕಳ ಕೇಳಿ. ಕೇಳಿಸ್ಕೊಂಡೇನಮ್ಮ, ಎಲ್ಲ ರೆಡಿ ಮಾಡೋಳಂತೆ. ಅಲ್ಲಿ ಹೋಗ್ಬಿಟ್ಟು ಸೆಟ್ ಮನೆ ಕಂಡು ರೆಸ್ಟ್ ಮಾಡು. ಸರಿನಾ? ನೀನೇನಕ್ಕೂ ಏನೋ ಬೇಕಾರೆ ಕರಿ, ಬತ್ತೀವಿ. ಏನು ಬೇಕೋ ಕೇಳು. ಏನೋ ಇನ್ನೇನು 10 ಪೈಸದ ಕೆಲಸ ಇಲ್ಲ ನಮ್ಮ ಮನೆಗೆ. ಆರಾಮಾಗಿ ತಿನ್ಕೊಂಡಿರು. ಮನೆ ಹೆಣ್ಮಕ್ಳಿಗೆ ಇದಕ್ಕಿನ್ನೂ ಬೇರೆ ಇನ್ನೇನಮ್ಮ ಬೇಕು?
ನಾವೇನು ವರ್ಷ ಪೂರ್ತಿ ಬರೋಕ್ಕಿಲ್ಲ ಎಂದೋ ವರ್ಷಕ್ಕೊಂದ್ಕಿತ ಎರಡಕ್ಕಿಂತ ಮೂರ್ಕಿತ ಬರ್ತೀವಿ. ಬಂದಾಗ ಇಷ್ಟು ಪ್ರೀತಿ ಸಿಕ್ಬಿಟ್ರೆ ಅದ್ರಾಗೂ ಅಮ್ಮನ ಪ್ರೀತಿ ಸಿಕ್ಕೇ ಸಿಗ್ತದೆ ಬಿಡು. ಮನೆನಾಗೆ ಅತ್ತಿಗೆಗಳು ಪ್ರೀತಿ ಸಿಕ್ಬಿಟ್ರೆ ಇನ್ನು ಮನೆ ಹೆಣ್ಮಕ್ಳು ಇನ್ನು ಅದಕ್ಕಿನ್ನೂ ಇನ್ನು ಏನು ಬೇಕಮ್ಮ ಹೇಳು. ಎಲ್ಲ ಹೆಣ್ಮಕ್ಳು ನಿನ್ನಷ್ಟೇ ಒಳ್ಳೆಯರಾಗಿದ್ರೆ ಎಲ್ಲರಿಗೂ ಒಳ್ಳೆ ಅತ್ತಿಗೆಗಳೇನೇ ಸಿಗ್ತಾರೆ ಕಣಮ್ಮ. ಹೆಣ್ಮಕ್ಳುಗಳು ಇವಾಗ ನೋಡು, ನೀನು ಬಂದೆ ಒಂದು ಮಾತನ್ನ ತಂದಿಕ್ಕದ ಅಮ್ಮ ಹಂಗಮ್ಮ ಹಿಂಗಮ್ಮ ಅಂತ ತಂದಿಕ್ಕಲ್ಲ ನೀನು. ಚೆನ್ನಾಗೆ ಭಾವಿಸ್ತೀಯ, ಬಿಡೋರು ಚೆನ್ನಾಗಿರ್ಲಿ ಅಂತ ಅನ್ಕೋತೀಯ. ಆದರೆ ಬೇರೆ ಮನೆಯವರು ಎಲ್ಲರೂ ಹಂಗೆ ಇರ್ತಾರೆ ಅಂತ ಏನು? ಒಂದೊಂದು ಮನೆಗಳಾಗಿ ಹೆಣ್ಮಕ್ಳು ಕೆಟ್ಟವರಾಗಿರ್ತಾರೆ, ಒಂದೊಂದು ಮನೆಗಳಾಗಿ ಅತ್ತಿಗೆಗಳು ಕೆಟ್ಟವರಾಗಿರ್ತಾರೆ. ಒಬ್ಬೊಬ್ರು ಮನೆಗೆ ಒಂದೊಂದು ಥರ. ನನ್ನ ಅದೃಷ್ಟಕ್ಕೆ ನನ್ನ ಮಗಳು ಒಳ್ಳೆಳು, ನನ್ನ ಸೊಸೆನೂ ಒಳ್ಳೆಳು. ಇಷ್ಟು ದಿನ ನಾನು ಪಟ್ಟಿರೋ ಕಷ್ಟಕ್ಕಂತೂ ಈಗ ಒಂದು ಸಮಾಧಾನ ಸಿಕ್ತು ನೋಡು. ಬಾಬಾ ಸಾಕು. ಸರಿ ಅಮ್ಮ, ನಾನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮನಿಕಂತೀನಿ. ನಾನು ಬೇಗ ಬೆಳಗ್ಗೆನೇ ಎದ್ಬಿಟ್ನಲ್ಲ, ನನಗೂ ನಿದ್ದೆ ಎಳಿತಾ ಐತೆ ಕಣಮ್ಮ. ನಾನು ಹೋಗ್ಬಿಟ್ಟು ಹೊಸಿಯತ್ ಮನಿಕಬಿಡ್ತೀನಿ. ಹ್ಞೂ ಸರಿ ಸರಿ, ನೀನು ಹೋಗಿ ಮನಿಕ ತಿಂದ್ಬಿಟ್ಟು ಹೊರಡು. ಪದ್ದು ಡಾರ್ಲಿಂಗ್. ಓ ಭೈರವ, ನಾಳೆ ನೀನು ಕರೆಯೋಣ ಅಂದ್ಕೊಂಡಿದ್ದೆ. ನಮ್ಮ ಮನೆಯಾಗೆ ಇವತ್ತು ಹಬ್ಬಟ್ಟು ನಡ್ಗೆ ನನ್ನ ಸೊಸೆ ಮಾಡಿಕೊಳ್ಳಿ, ಹೊಟ್ಟೆ ತುಂಬ ತಿನ್ನು. ನಾವು ಗೊತ್ತಲ್ಲ, ವಾಸನೆ ಹಿಡ್ಕೊಂಡೆ ಏನೇ ಬಂದ್ಬಿಡ್ತೀವಿ. ಏನು ವಾಸನೆ ಹಿಡ್ಕೊಂಡೆ ಬಂದ್ಬಿಡ್ತೀಯಾ? ನಿಂಗೆ ಚಿಕನ್ ಮಟನ್ ಅಂದರೆ ಇಷ್ಟ ತಾನೇ, ಆದರೂ ವಾಸನೆ ಹಿಡ್ಕೊಂಡೆ ಬಂದ್ಬಿಟ್ಟ. ಬಾ ಭೈರವ ಬಾ, ನಿನ್ಗೂ ಒಬ್ಬಿಟ್ಟು ಹಾಕೊಂಡ್ಬಿಟ್ಟು ಬರ್ತೀನಿ. ನನಗಂತೂ ಹಾಲು ಕುಡ್ದಷ್ಟು ಏನೇ ಖುಷಿ ಆತೈತೆ ಕಣ್ಪದ್ದು. ಹೆಂಗೋ ನಿನ್ನ ಮನೆ ತುಂಬಿದ ಮನೆ ಆಗೋಯ್ತಲ್ಲ. ಹೆಂಗೋ ಕಂಬ್ಲಿ ನಿನ್ನ ಮಗ ಒಂದಾದ್ರು. ಹೆಂಗೋನು ಅದೇನೋ ಅಂತಲ್ಲ ಹೊತ್ತಿಗೆ ಅದು ನೀನು ಒಂದಾದ್ರು. ಇಷ್ಟು ಖುಷಿಯಾಗಿರ್ಬೇಕಾರೆ ನೀನು ಇಷ್ಟು ಖುಷಿಯಾಗಿರೋದನ್ನ ನೋಡೇ ನಂಗೆ ಹೊಟ್ಟೆ ತುಂಬ್ದಂಗೆ ಆಯ್ತೈತಿ. ಏನೋ ಭೈರವ, ಇಷ್ಟು ದಿನ ನನ್ನ ಜೀವನ ಯಾಕೆ ಹಿಂಗಾಯ್ತು ಅಂತ ಬೇಜಾರು ಮಾಡ್ಕೊತಾ ಇದ್ದೆ. ಯಾಕಪ್ಪ ಹಿಂಗಾಗೋಯ್ತು, ಏನಕ್ಕಪ್ಪ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು. ಇವಾಗಂತೂ ನನಗಂತೂ ಪೂರ್ತಿ ಸಮಾಧಾನ ಆಯ್ತೈತೆ. ಒಳ್ಳೆ ಸಂಸಾರ ಆಯ್ತಲ್ಲ ನಮ್ದು ಅಂತ. ದೇವರು ಮೊದಲಿಗೆ ಕಷ್ಟ ಕೊಟ್ರು ಕೊನೆನಾಗನ್ನ ಸುಖ ಕೊಟ್ಬಿಟ್ನಲ್ಲ, ಅಷ್ಟೇ ಸಾಕು ಕಣ್ ಭೈರವ. ಬಾ ಭೈರವ ಕುಂತ್ಕ. ಅಯ್ಯೋ ಒಬ್ಬಿಟ್ಟು ಹಾಕೊಂಡ್ಬಿಟ್ಟು ಬರ್ತೀನಿ ತಿನ್ನಿವಂತೆ. ನೀನೇನು ಬೇರೆ ಮನೆನಾ? ಬಾ 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 ಕುಂತ್ಕವ ಇಲ್ಲಿ. ಪದ್ದು ಡಾರ್ಲಿಂಗ್, ನಾನು ಮರಿಲಿಲ್ಲ ಅಂದರೆ ಸಾಕು. ಇಷ್ಟೊಂದು ಎಲ್ಲ ಖುಷಿ ಸಿಗ್ತಾಯ್ತಲ್ಲ, ನನ್ನನ್ನು ಮರಿಬೇಡ ನೀನಂತೂ. ನಾನು ಸತ್ರು ನಿನ್ನ ಜೊತೆನೇ ಬರೋದು. ನಾನು ಯಾಕೆ ನೀನು ಮರೀಲಿ ಭೈರವ? ಕುಂತ್ಕ. ಒಬ್ಬಿಟ್ಗೆ ಬಿಟ್ಟಲ್ಲ ನಾನು ಸಸ್ಯ ಮಾಡೋಳಿ ನೋಡಿ, ಒಂದು ಕಂಬಳಿ ಕೈ ರುಚಿಯ ಹೆಂಗ್ ಮಾಡೋಳಿ ಅಂತ ಹೇಳ್ಬಿಟ್ಟು ಹಾಕೊಂಬಿಟ್ಟು ಬರ್ತೀನಿ. ಕುಂತ್ಕ. ಹ್ಞೂ ಸರಿ ಆಯಿತು. ನಮ್ಮ ಪೊದ್ದು ಡಾರ್ಲಿಂಗ್ ಹಿಂಗಿರೋದು ನೋಡ್ಬಿಟ್ಟು ನಂಗೆ ಅದು ಎಷ್ಟು ಖುಷಿ ಆಗ್ತೈತಿ ಅಂದರೆ ಅವಳು ಖುಷಿಯಾಗಿ ಅವಳಲ್ಲ ಅಷ್ಟು ಸಾಕು.